ಡಿಸೆಂಬರ್ 10ರಂದು ನಾಡೋಜ ಗೋರು ಚನ್ನಬಸಪ್ಪ ಅವರಿಗೆ ಅಭಿನಂದನಾ ಸಮಾರಂಭ. ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಡಿಸೆಂಬರ್ 10ರಂದು ಸಂಜೆ 6 ಗಂಟೆಗೆ ಜಿಲ್ಲೆಯ ಹೆಮ್ಮೆಯ ಸಾಹಿತಿ ನಾಡೋಜ ಗೋರು ಚನ್ನಬಸಪ್ಪ ಅವರಿಗೆ ಸಾರ್ವಜನಿಕ ಅಭಿನಂದನಾ ಸಮಾರಂಭ ಹಾಗೂ ಸಂವಾದ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ತಿಳಿಸಿದರು. ತಮ್ಮೆಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದು 87ನೇದು. ಇಲ್ಲಿಗೆ ಸಾಹಿತ್ಯ ಪರಿಷತ್ ಉಗಮ ಆಗಿ 109 ವರ್ಷಗಳಾಗಿದೆ. ಒಂದು ವಿಶೇಷ ಈ ಜಿಲ್ಲೆದು ಅಂತಂದ್ರೆ 109 ವರ್ಷಗಳ ಇತಿಹಾಸ ಇರುವಂತಹ ಸಾಹಿತ್ಯ ಪರಿಷತ್ತಿಗೆ 87 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದ್ರೆ ಈವರೆವಿಗೂ ನನ್ನ ಜಿಲ್ಲೆಯಿಂದ ಯಾರೊಬ್ಬರೂ ಕೂಡ ಸಮ್ಮೇಳನಾಧ್ಯಕ್ಷರಾಗಿಲ್ಲ. ಮೊದಲನೇ ವಿಷಯ. ಎರಡನೇ ಸಂಗತಿ, ಅತ್ಯಂತ ಪ್ರಮುಖವಾದ ಸಂಗತಿ ಅಂತಂದ್ರೆ ಯಾರು ಇದುವರೆಗೆ ನನ್ನ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರೇ ಇವತ್ತು ಈ ಸಮ್ಮೇಳನಾಧ್ಯಕ್ಷರಾಗಿರುವಂತದ್ದು ವಿಶೇಷದಲ್ಲಿ ವಿಶೇಷ. ಆಮೇಲೆ ಜಾನಪದ ಅವರ ಕಾರ್ಯಕ್ಷೇತ್ರಗಳು, ಶಿಕ್ಷಣ, ಕಾನೂನು, ಸಮಾಜ ಸೇವೆ ಇವೆಲ್ಲವುಗಳನ್ನ ಒಳಗೊಂಡಂತೆ ಗೋರುಚ ಏನಪ್ಪಾ ಅಂತಂದ್ರೆ ಇವೆಲ್ಲವುಗಳ ಒಂದು ಆಧಾರ ಇದ್ದ ಹಾಗೆ ಅಂತ ವ್ಯಕ್ತಿತ್ವವನ್ನ ಇವತ್ತು ಇಡೀ ರಾಜ್ಯದಲ್ಲಿ ಈ ಆಯ್ಕೆ ಆದ ನಂತರ ತಾವು ಹಾಗೇನೆ ಗಮನಿಸಿದಿರಿ ಕೂಡ. ಹಿಂದಿನ ಕೆಲವು ಸಮ್ಮೇಳನಗಳು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಯಾರೇ ಸಮ್ಮೇಳನಾಧ್ಯಕ್ಷರು ಆಯ್ಕೆ ಆಗ್ತಿದ್ದಾಗೇನೆ ಅಲ್ಲಿ ಸಣ್ಣ ಪುಟ್ಟ ಅದು ಇದು ಟೀಕೆಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಆದ್ರೆ ಇಡೀ ರಾಜ್ಯದಲ್ಲಿ ನೀವು ಒಂದೇ ಒಂದು ಟೀಕೆ ಇರುವಂತಹ ಒಂದೇ ಒಂದು ವಿಷಯ ಅಥವಾ ಯಾವುದೇ ಪತ್ರಿಕೆಗಳಲ್ಲಿ ಬಂದಿರುವಂತದ್ದನ್ನ ನಾನು ಇವತ್ತಿನವರೆಗೂ ಗಮನಿಸಿಲ್ಲ, ತಾವು ಕೂಡ ಗಮನಿಸಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅಂತಹ ವ್ಯಕ್ತಿತ್ವ ಗೋರು ಚನ್ನಬಸಪ್ಪ. ಸೊ ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಗೆ ಸಿಕ್ಕಂತ ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳಿ ಭಾವಿಸ್ತೇನೆ. ಇದು ನನ್ನ ಜಿಲ್ಲೆಗೆ ಸಿಕ್ಕಿರುವಂತ ಸೌಭಾಗ್ಯ. ಇದು 87ನೇ ಸಮ್ಮೇಳನ. ನಾನು ಕಾರ್ಯಕಾರಿ ಸಮಿತಿನಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದೆ, ಗುರುಳ ಒಂದು ವೇಳೆ ಆಕಸ್ಮಿಕವಾಗಿ ಈಗ ಆಗ್ಲಿಕ್ಕಾಗಿದ್ರೆ ನಮ್ಮ ಜಿಲ್ಲೆನಲ್ಲೇ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತವರು ಅರ್ಹತೆ ಇರುವಂತ ಅವರು ಸಾಹಿತಿಗಳು ಸಮ್ಮೇಳನಾಧ್ಯಕ್ಷರಾಗಬೇಕಾಗಿತ್ತು, ಅವ್ರು ಆಗ್ಲಿಲ್ಲ. ಉದಾಹರಣೆಗೆ ಹೇಳ್ತೀನಿ, ಚಂದ್ರಯ್ಯ ನಾಯ್ಡು ಅವರು ಸಮ್ಮೇಳನಾಧ್ಯಕ್ಷರಾಗಬೇಕಾಗಿತ್ತು. ಅವ್ರು ನೋಡಿ ಮುಂದೆ ಮಾಡೋಣ ಅನ್ನುವಂಥದ್ರಲ್ಲಿ ಹೊರಟೋಯ್ತು. ಅಜ್ಜಂಪುರ ಜೀಸೂರಿ ಅವರು ಸಮ್ಮೇಳನಾಧ್ಯಕ್ಷರಾಗಬೇಕಾಗಿತ್ತು. ಮುಂದಿನ ಸಾರಿ ಮಾಡೋಣ ಸರ್ ಅಂತ ಹಿಂಗೆ ಕಾರ್ಯಕಾರಿ ಸಮಿತಿಯಲ್ಲಿ ಕೂತ್ಕೊಂಡಾಗ ಮುಂದಿನ ಸಾರಿ ಎಂದಾಗ ಹಿಂಗಾಗೋಯ್ತು. ನಾನು ಇದೇ ಗ್ಲಾನ್ಸ್ ಇಟ್ಕೊಂಡು ಕಾರ್ಯಕಾರಿ ಸಮಿತಿನಲ್ಲಿ ನಾನು ಮಾತನಾಡಿದೆ ಈ ಸಾರಿ ರಾಜ್ಯ ಕಾರ್ಯಕಾರಿ ಸಮಿತಿನಲ್ಲಿ. ಸರ್, ಆಕಸ್ಮಿಕ ಅಂತ ಇಟ್ಕೊಳ್ಳಿ, ಇನ್ನ ಕನಿಷ್ಠ ಅಂದ್ರೆ ಒಂದು 100 ವರ್ಷ ಬೇಕು ಈ ಜಿಲ್ಲೆಗೆ ಮತ್ತೆ ಒಬ್ಬ ಸಮ್ಮೇಳನಾಧ್ಯಕ್ಷರಾಗಿ ರಾಜ್ಯ ಮಟ್ಟದಲ್ಲಿ ಹೊರಹೊಮ್ಮಲಿಕ್ಕೆ. ಹಾಗೆ ಗಮನಿಸಿ, ಶಿವಮೊಗ್ಗ ಬನ್ನಿ, ಹಾಸನ ಬನ್ನಿ, ಚಿತ್ರದುರ್ಗ ಬನ್ನಿ, ಇತರೆ ಜಿಲ್ಲೆಗಳನ್ನ ನೀವು ಗಮನಿಸ್ತಾ ಹೋಗಿ 3, 4, 5 ಜನ ಸಮ್ಮೇಳನಾಧ್ಯಕ್ಷರಾಗಿದ್ದಾರೆ. ಆದ್ರೆ ನಮ್ಮ ಜಿಲ್ಲೆಯ ದೌರ್ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಷ್ಟು ಪ್ರಕಾಂಡವಾದಂತ ಪಾಂಡಿತ್ಯ ಇರುವಂತ ಇಂಥವರನ್ನ ಆಯ್ಕೆ ಮಾಡುವಲ್ಲಿ ಪರಿಷತ್ತು ನೋಡಿ ಇಷ್ಟು ಕಾಲ ಬೇಕಾಗಿರ್ಲಿಲ್ಲ ನಾನು ಹೇಳೋದು. ಶನಿವಾರ ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಂಡ್ಯದಲ್ಲಿ ನಡೆಯುತ್ತಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಶ್ರೀಯುತ ಗೋರು ಚನ್ನಬಸಪ್ಪನವರು ಆಯ್ಕೆಯಾಗಿರುವುದು ಜಿಲ್ಲೆಗೆ ಸಿಕ್ಕಿರುವ ಸೌಭಾಗ್ಯ. ಹಾಗಾಗಿ ಅವರನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅಭಿನಂದಿಸಲಾಗುತ್ತಿದೆ ಎಂದು ತಿಳಿಸಿದರು. ಇಷ್ಟು ಕಾಲ ಬೇಕಾಗಿಲ್ಲ ಗೋರುಚ ಅಂತವ್ರನ್ನ ಆಯ್ಕೆ ಮಾಡೋದು, ಆದ್ರೆ ಮತ್ತಾದ್ರೂ ನ್ಯಾಯ ಸಿಕ್ತಲ್ಲ ಅಂತ ಹೇಳಿ ನಮ್ಮ ಇಡೀ ಜಿಲ್ಲೆಯ ಹೆಮ್ಮೆ ಸರ್. ಇಡೀ ಜಿಲ್ಲೆಗೆ ಪರಮಾನಂದ. ಸಾಹಿತ್ಯಾಸಕ್ತರಿಗೆ, ಕಲೆ, ಸಾಹಿತ್ಯ, ಸಂಗೀತದ ಆರಾಧಕರೇನಿದ್ದಾರೆ ಅವರೆಲ್ಲರೂ ಕೂಡ ಹೆಮ್ಮೆ ತರುವಂತ ಈ ಜಿಲ್ಲೆಯ ಹೆಮ್ಮೆಯ ಪುತ್ರ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರಿಗೆ ಈ ಕಾರಣಕ್ಕೆ ಈ ಜಿಲ್ಲೆಯಲ್ಲಿ ಮತ್ತೊಂದು ಒಂದು ಹೊಸ ಮೈಲಿಗಲ್. ನಮ್ಮ ಜಯಕುಮಾರ್ ಅವರು ಹೇಳಿದಾಗೆ, ನಾನು ಯಾವ ಚುನಾವಣಾ ತಂತ್ರನೂ ನನಗೆ ಬೇಕಾಗಿಲ್ಲ, ನಾನು ಮುಂದೇನು ನನ್ನ ಚುನಾವಣೆ ನಿಲ್ಬೇಕಾಗಿಲ್ಲ. ಆದ್ರೆ ಬೇರೆಯವ್ರನ್ನ ಸಮರ್ಥರನ್ನ ಆಯ್ಕೆ ಮಾಡೋಣ. ಇಲ್ಲಿ ಅಂತ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರನ್ನ ಇಲ್ಲಿ ಅಭಿನಂದನಾ ಸಮಾರಂಭ ಮಾಡೋದ್ರ ಜೊತೆನಲ್ಲಿ ನನ್ನ ಜಿಲ್ಲೆನಲ್ಲಿ
ನಾಗರಿಕ ಸನ್ಮಾನ ಮತ್ತೆ ಅವರೊಂದಿಗೆ ಸಂವಾದ, ಮುಕ್ತವಾಗಿ ಒಂದು ಸಂವಾದ ಕೂಡ ಇಟ್ಕೊಂಡಿದ್ದೀವಿ ವಿಶೇಷವಾಗಿ ಕಾರ್ಯಕ್ರಮ. ಬಹುತೇಕ ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಗೋರುಚ ಇವರು ನಾಯ್ಡು ಅವ್ರ ಕಾಲದಲ್ಲಿ ಒಂದೆರಡು ಸಂದರ್ಭ ಇಂಥದ್ದೊಂದು ವಿನೂತನವಾದಂತ ಕಾರ್ಯಕ್ರಮ, ಆ ಸಂದರ್ಭ ಬಿಟ್ರೆ ಅದಾದ ನಂತರ ನಾನು ಕಳೆದ ಬಾರಿ ಇವ್ರನ್ನ ಕೇಳಿದ್ದೆ, ದೊಡ್ಡರಂಗೇಗೌಡರನ್ನ, ಹೀಗೇನೆ ನಮ್ಮ ಚಿಕ್ಕಮಗಳೂರಿನಿಂದ ಒಂದು ನಾಗರಿಕ ಸನ್ಮಾನ ಮತ್ತೆ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಅವ್ರಿಗೆ ಕಾಲಿಗೆ ಏನೋ ಪೆಟ್ಟಾದ್ರಿಂದ ನನಗೆ ಡೇಟ್ ಮುಂದಕ್ಕೆ ಹೋಯ್ತು ಚಂದ್ರಣ್ಣ, ಇಲ್ಲದೆ ಹೋಗಿದ್ರೆ ಅವರ ಸಂವಾದನೂ ಕೂಡ ಇಲ್ಲಿ ಆಗ್ತಾ ಇತ್ತು. ಆದ್ರೆ ಈ ಕಾರ್ಯಕ್ರಮ ಅವತ್ತು ಆಯ್ಕೆ ಆದ ನಂತರ ಅದೇ ರಾತ್ರಿ ನಾನು ಮನೆಗೆ, ನಾನು ಮತ್ತೆ ಮಹೇಶ್ ಜೋಶಿ ಅವರು ಹೋಗಿದ್ವಿ. ಹೋದಾಗ ಆ ಕೂಡ್ಲೇನೆ ನಾನು ಅಲ್ಲೇ ಡೇಟ್ ತಗೊಂಡೆ, ಅಯ್ಯ ನೀವು ಬರ್ಬೇಕಾಗತ್ತಲ್ಲ ಚಿಕ್ಕಮಗಳೂರಿಗೆ ಅಂತ. ಶ್ರೀನಿವಾಸ್ ನೀವು ಯಾವ ಡೇಟ್ ಹೇಳ್ತೀರೋ ಅದು ಅಂತಂದ್ರು, ಮತ್ತೆ ಬೇರೆ ಬೇರೆ ಏನೇನೋ ಇತರೆ ಕಾರ್ಯಕ್ರಮಗಳಿತ್ತು. ಹಾಗಾಗಿ ನನಗೆ 10ನೇ ತಾರೀಕು ಲಭ್ಯ ಆಗಿದೆ. 10ನೇ ತಾರೀಕು ತಾವೆಲ್ಲರೂ ಕೂಡ, ಇದೊಂದು ಕನ್ನಡದ ಹಬ್ಬ, ಇದೊಂದು ನುಡಿ ಜಾತ್ರೆ. ಈ ನುಡಿ ಜಾತ್ರೆಯ ತೇರನ್ನ ಗೋರುಚ ಅವರು ಇಡೀ ಜಿಲ್ಲೆಯ ಪ್ರತಿನಿಧಿಯಾಗಿ ಎಳಿತಾ ಇದ್ದಾರೆ, ಇಡೀ ರಾಜ್ಯದ ಪ್ರತಿನಿಧಿಯಾಗಿ. ಆದ್ರೆ ತವರು ಜಿಲ್ಲೆ ಚಿಕ್ಕಮಗಳೂರಿನಿಂದ ಅವರಿಗೊಂದು ಅಭಿನಂದನಪೂರ್ವಕವಾದಂತಹ ಅಭಿನಂದನೆಯನ್ನ ಮತ್ತೆ ಸಂವಾದವನ್ನ ಇಟ್ಕೊಂಡಿದ್ದೇವೆ. ತಾವೆಲ್ಲರೂ ದಯಮಾಡಿ ಆಗಮಿಸ್ಬೇಕು, ಅದೊಂದು ಆ ಕಾರ್ಯಕ್ರಮವನ್ನ ತಾವು ಅದನ್ನ ಸಾಕಾರಗೊಳಿಸ್ಬೇಕು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ DC ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ನಾನು ಬರ್ತೀನಿ, ಇದೊಂದು ವಿಶೇಷವಾದ ಕಾರ್ಯಕ್ರಮ ಅಂತೇಳಿ ಅವರು ಕೂಡ ನನ್ನೊಟ್ಟಿಗೆ ಮಾತನಾಡಿದ್ರು. ಮತ್ತೆ ಅಭಿನಂದನಾ ನುಡಿಯನ್ನ ಡಾಕ್ಟರ್ HS ಸತ್ಯನಾರಾಯಣ ಅವರು ನೆರವೇರಿಸ್ತಾ ಇದ್ದಾರೆ. ಡಾಕ್ಟರ್ JPK ಅವರು ಅವ್ರನ್ನ ಅಭಿನಂದಿಸ್ತಾ ಇದ್ದಾರೆ, ನಮ್ಮ ಜಿಲ್ಲೆಯ ಹಿರಿಯರು. ಹಾಗೇನೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ CT ಜಯದೇವ್ ಅವರು, ಪ್ರಾಂಶುಪಾಲರು ಅರ್ಜುನ್ ತಾಂತ್ರಿಕ ಮಹಾವಿದ್ಯಾಲಯ ಅವರು ಇರ್ತಾರೆ. ಡಾಕ್ಟರ್ C ರಮೇಶ್ ಅವರು ಇರ್ತಾರೆ, ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು. ಮತ್ತೆ BH ಸೋಮಶೇಖರ್ ಅವರು ತಾಲೂಕು ಅಧ್ಯಕ್ಷರಿರ್ತಾರೆ. ಹಾಗೆಯೇ ಮಹಿಳಾ ಘಟಕದ ಅಧ್ಯಕ್ಷರುಗಳು, ಎಲ್ಲ ತಾಲೂಕಿನ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಅವತ್ತು ಉಪಸ್ಥಿತರಿರ್ತಾರೆ. ಎಲ್ಲ ಹೋಬಳಿಯ ಅಧ್ಯಕ್ಷರುಗಳು ಕೂಡ ಆ ದಿನ ಉಪಸ್ಥಿತರಿರ್ತಾರೆ. ಹಾಗೇನೆ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೂ ಕೂಡ ನಾವು ಆಹ್ವಾನ ಪತ್ರಿಕೆ ಕೊಟ್ಟಿದೀವಿ. ಕೆಲವರೆಲ್ಲ ವಾಲಂಟಿಯರ್ ಆಗಿ ಸರ್ ನಾವು ಬರ್ತೀವಿ, ನಾವು ಅವ್ರನ್ನ ಅಭಿನಂದಿಸಬಹುದಾ ಅಂತ ಹೇಳಿ ಬಹಳ ಕಟ್ಟುನಿಟ್ಟಾಗಿ ಹ್ಯಾಕ್ ಮಾಡ್ಬೇಕು ಅನ್ನೋದು ಕೂಡ ಚಾಕೌಟ್ ಹಾಕಿದೀವಿ. ವಂದನಾರ್ಪಣೆ ಸಮಯದಲ್ಲೇ ಒಬ್ಬೊಬ್ಬರಿಗೆ ಅವಕಾಶನ ಕೊಡ್ತೀವಿ, ಅವ್ರ ಹೆಸರು ಹೇಳ್ತೀವಿ, ಮತ್ತೆ ಯಾವ ಇದು ಸಂಘ ಸಂಸ್ಥೆ ಅನ್ನೋದನ್ನು ಕೂಡ ಹೇಳಿ ಅವ್ರು ಬಂದು ಅವರು ಅಭಿನಂದಿಸೋದಕ್ಕೆ ಅವಕಾಶ ಇರುತ್ತೆ. ಫೋಟೋಗೆ ಅದಕ್ಕೆಲ್ಲದಕ್ಕೂ ಅವಕಾಶ ಇರುತ್ತೆ. ನೂತು ಮಾಡೋದು ಬೇಡ ಅಂತ ಪ್ರತಿಯೊಬ್ಬರು ಅದೊಂದು ಹಬ್ಬದಲ್ಲಿ ಸಂಭ್ರಮ ಪಡ್ಲಿ ಎನ್ನುವಂತ ಉದ್ದೇಶ ಇಟ್ಕೊಂಡು